ಕಳಿಸದೆ ನನ್ನ ಕರ್ತವ್ಯ. 7,600 ಕೋಟಿ ರೂಪಾಯಿಯನ್ನ ನಿಮ್ ಪಕ್ಷ ಬಾಂಡ್ ಮೂಲಕ ಕಲೆಕ್ಟ್ ಮಾಡಿದಿರಲ್ಲ, ಅದಕ್ಕೆ ಇವತ್ತವರಿಗೆ ತೆರಿಗೆ ಕಟ್ಟಿಲ್ಲ. ಈಗ ಯಾರನ್ನ ಜೈಲಿಗೆ ಕಳಿಸ್ಬೇಕು ಹೇಳಿ? ಯಾರನ್ನ ಜೈಲಿಗೆ ಕಳಿಸ್ಬೇಕು? ನಡ್ಡಾ ಕಳಿಸ್ಬೇಕಾ? ಇವ್ರ ಕೈ ಕೆಳಗಡೆನೆ ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ ಎಲ್ಲ ಇದೆಯಲ್ಲಪ್ಪ. ಯಾರು ಹೋಗಿದವರು ಬಿಜೆಪಿ ಅವರು ಜೈಲಿಗೆ? ಪಾಪ ಕೇಜ್ರಿವಾಲ್ ಅಂತ ತಳ್ಳಿಬಿಟ್ರು ಜೈಲಿಗೆ, ಮುಖ್ಯಮಂತ್ರಿ ಆಗಿರೋ ನರೇಂದ್ರ ಮೋದಿಜಿ ಇಡಿಯನ್ನ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ, ಸಿಬಿಐ ದುರುಪಯೋಗ ಯಾಕ್ರಿ ಮಾಡ್ಕೊತಾ ಇದ್ದೀರಿ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಈ ದೇಶದ ಪ್ರಧಾನಮಂತ್ರಿಗಳು. ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಭ್ರಷ್ಟರನ್ನ ಜೈಲಿಗೆ ಕಳಿಸದೆ ನನ್ನ ಕರ್ತವ್ಯ. ಭ್ರಷ್ಟರನ್ನ ಜೈಲಿಗೆ ಕಳಿಸದೆ ನನ್ನ ಕರ್ತವ್ಯ. ಕಳಿಸ್ಬೇಕು. ಕಾನೂನನ್ನು ಯಾರೇ ವಿರೋಧ ಮಾಡಿದ್ರು ಕೂಡ ಜೈಲಿಗೆ ಹೋಗ್ಬೇಕು. ಆದ್ರೆ ನರೇಂದ್ರ ಮೋದಿಜಿ, ನೀವು ಬಾಂಡ್ ಮೂಲಕ ದುಡ್ಡು ಕಲೆಕ್ಟ್ ಮಾಡಿದ್ದೀರಲ್ಲ, ಅದು ತೆರಿಗೆ ಕಟ್ಟಿದ್ದೀರಾ? 7,600 ಕೋಟಿ ರೂಪಾಯಿ, 7,600 ಕೋಟಿ ರೂಪಾಯಿಯನ್ನ ನಿಮ್ ಪಕ್ಷ ಬಾಂಡ್ ಮೂಲಕ ಕಲೆಕ್ಟ್ ಮಾಡಿದ್ದೀರಲ್ಲ, ಅದಕ್ಕೆ ಇವತ್ತವರಿಗೆ ತೆರಿಗೆ ಕಟ್ಟಿಲ್ಲ. ಈಗ ಯಾರನ್ನ ಜೈಲಿಗೆ ಕಳಿಸ್ಬೇಕು ಹೇಳಿ? ಯಾರನ್ನ ಜೈಲಿಗೆ ಕಳಿಸ್ಬೇಕು? ನಡ್ಡಾ ಕಳಿಸ್ಬೇಕಾ? ಯಾರನ್ನ ಕಳಿಸ್ಬೇಕು? ಸಿದ್ದರಾಜು, ನೀವು ಓದಿದೆಯಲ್ಲ, ಯಾರನ್ನ ಕಳಿಸ್ಬೇಕು? ₹1 ಟ್ಯಾಕ್ಸ್ ಕಟ್ಟಿಲ್ಲ. ಈ ಪಕ್ಷಕ್ಕೆ ನೀವು ಬಾಂಡ್ ಮೂಲಕ ಕಲೆಕ್ಟ್ ಮಾಡಿ, ಯಾರ ಮೂಲಕ ಮಾಡಿ, ಅದು ಆದಾಯ ತೆರಿಗೆ ಕಟ್ಟಬೇಕಲ್ಲ. ಇವ್ರ ಕೈ ಕೆಳಗಡೆನೆ ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ ಎಲ್ಲ ಇದೆಯಲ್ಲಪ್ಪ. ಯಾರು ಹೋಗಿದವರು ಬಿಜೆಪಿ ಅವರು ಜೈಲಿಗೆ? ಹೋಗಿದಾರ? ಪಾಪ ಕೇಜ್ರಿವಾಲ್ ಅಂತ ತಳ್ಳಿಬಿಟ್ರು ಜೈಲಿಗೆ, ಮುಖ್ಯಮಂತ್ರಿ ಆಗಿರೋರು. ಯಾವುದೇ ಎವಿಡೆನ್ಸ್ ಇಲ್ಲ, ಆದ್ರೂ ಕಳಿಸ್ಬಿಟ್ರು ಜೈಲಿಗೆ. ಆಮೇಲೆ ಸುರೇನ್, ಜಾರ್ಖಂಡ್ ಸಿಎಂ ಹೇಮಂತ್ ಸುರೇನ್, ಅವ್ರಿಗೆ ಎವಿಡೆನ್ಸ್ ಇದೆಯಾ? ನಾನು ಲೀಗಲ್ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದೆ. Absolutely there is no evidence at all. Absolutely there is no evidence at all. ಆದ್ರೂ ಇಬ್ರು ಚೀಫ್ ಮಿನಿಸ್ಟರ್ಗಳನ್ನ ಜೈಲಿಗೆ ಕಳಿಸಿದ್ರಲ್ಲ ನರೇಂದ್ರ ಮೋದಿಜಿ, ಇಡಿಯನ್ನ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ, ಸಿಬಿಐ ದುರುಪಯೋಗ ಯಾಕ್ರಿ ಮಾಡ್ಕೊತಾ ಇದ್ದೀರಿ? ಮಾಡ್ಕೊಳ್ಳೋದು ಸರಿನಾ? ಮತ್ತೆ ಇಂಥವ್ರಿಗೆ ಓಟ್ ಕೊಡ್ತೀರಾ? ಕೊಡ್ಬೇಕೇನ್ರಿ? ಕೊಡಬಾರ್ದು. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಹೆಂಗಿದೆ? ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿಯವರಿಗೆ ಪ್ರಜಾತಂತ್ರದಲ್ಲಿ ನಂಬಿಕೆ ಇಲ್ಲ. ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸರ್ವಾಧಿಕಾರ, ಹಿಟ್ಲರ್, ಮುಸೋಲಿನಿ, ಇಟಲಿ ಮುಸೋಲಿನಿ, ಜರ್ಮನಿಯ ಹಿಟ್ಲರ್, ಫ್ರಾನ್ಸ್ನ ಫ್ರಾಂಕೋ, ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಅಲ್ಲ.